ಭಾರತೀಯ ಸಮಾಜದಲ್ಲಿ ಜಾತಿ ಮತ್ತು ಧರ್ಮಗಳ ಹೆಸರಿನಡಿ ಬರಹಗಾರರನ್ನು ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಿದೆ ಎಂದು ನಟ ಚೇತನ್ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಜೆಎಲ್ವಿ ರಸ್ತೆಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಸಭಾಂಗಣದಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಚಾಮರಂ ರಚಿತ ಪ್ರೀತಿಯ ಅರಸಿ ಕಾದಂಬರಿಯನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, ಕನ್ನಡ ಚಿತ್ರರಂಗ ತಂತ್ರಜ್ಞಾನದಲ್ಲಿ ಮುಂದಿದ್ದರೂ ಬರವಣಿಗೆಯಲ್ಲಿ ಹಿಂದಿದೆ ಎಂದು ವಿಷಾದಿಸಿದರು. ಭಾರತದಲ್ಲಿ ಪುಸ್ತಕಗಳ ನಿಬಂಧದ ಬಗ್ಗೆ ಮಾತನಾಡಿದ ಅವರು, ಜಾತಿ ಮತ್ತು ಧಾರ್ಮಿಕತೆಯ ಬಗ್ಗೆ ಅವಹೇಳನಕಾರಿಯಾಗಿ ಬಿಂಬಿತವಾಗಿವೆ ಎನ್ನುವ ದೃಷ್ಟಿಯಿಂದ ಪುಸ್ತಕಗಳನ್ನು ನಿರ್ಬಂಧಿಸುವುದು ಎಷ್ಟು ಸರಿ? ಪುಸ್ತಕಗಳ ನಿರ್ಬಂಧದಿಂದ ಸತ್ಯ ಹೇಳುವ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆಯಾಗುವುದಿಲ್ಲವೇ ಎಂದು ಪ್ರಶ್ನಿಸಿದರು. ಅಷ್ಟೇ ಅಲ್ಲದೆ ರಾಜಕೀಯ ಪಕ್ಷಗಳು ತಮ್ಮ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಕೃತಿಗಳ ಬಿಡುಗಡೆಗೆ ಅಡ್ಡಿಯುಂಟು ಮಾಡುತ್ತಿವೆ ಎಂದರು. ಪೊಲೀಸರು ಕೂಡ ತಮ್ಮ ರಕ್ಷಣಾ ಮಹತ್ವವನ್ನು ಅರಿತುಕೊಂಡು ಜವಾಬ್ದಾರಿಯುತವಾಗಿ ವರ್ತಿಸಬೇಕು ಹಾಗೂ ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಲು ಪ್ರತ್ಯೇಕ ಮಂಡಳಿ ರಚಿಸಬೇಕೆಂದು ಒತ್ತಾಯಿಸಿದರು. ನಿಜ ಹೇಳಬೇಕು ಅಂದ್ರೆ ಶರಣ ಕ್ರಾಂತಿಗೆ ಇದು ಲಿಂಗಾಯತಕ್ಕೆ ಇದು ಒಂದು ಹೆಮ್ಮೆ ಆಗೋ ವಿಷಯ. ಯಾಕಂದ್ರೆ ಇದು ಜಾಸ್ತಿ ಕ್ರೆಡಿಬಿಲಿಟಿ ಕೊಡೋದು ಹೊರತು ಇದು ಯಾವುದೇ ಕಾರಣಕ್ಕೂ ಇದನ್ನ ನಾವು ಬ್ಯಾನ್ ಮಾಡೋದು, ಇದನ್ನ ಪ್ರಶ್ನೆ ಮಾಡೋದು ಮಾಡಕೂಡದು. ಮಾಡಿದ್ರೆ ಚರ್ಚೆಗೆ ಪ್ರಶ್ನೆ ಬರುತ್ತೆ. ಸೊ ಆ ರೀತಿ ನಾವು ಏನು ಮಾಡಬೇಕು ಅಂದ್ರೆ, ನಿಮ್ಗೆ ಪುಸ್ತಕ ಇಷ್ಟ ಇಲ್ಲ ಅಂದ್ರೆ ನೀವು ಅದನ್ನ ಬಿಟ್ಬಿಡಿ, ಅದನ್ನ ಕೊಂಡ್ಕೋಬೇಡಿ, ಅದನ್ನ ಓದಬೇಡಿ. ಇಲ್ಲ ಅಂದ್ರೆ ನಿಮ್ಗೆ ಅಷ್ಟೊಂದು ಸಮಸ್ಯೆ ಇದೆ ಅಂದ್ರೆ ನೀವೇ ಒಂದು ಪುಸ್ತಕ ಬರೀರಿ. ಯಾಕಂದ್ರೆ ನೀವು ನಾಳೆ ದಿನ ಬಸವಣ್ಣ ಬ್ರಾಹ್ಮಣ ಅಂತ ನೀವು ಹೇಳಿ, ಇಲ್ಲಾಂದ್ರೆ ಬಸವಣ್ಣ ದಲಿತ ಅಂತ ಚರ್ಚೆ ಆಗಲಿ, ಯಾವ ಜನ ಒಪ್ಕೊಂತಾರೋ ಅದು ಮುಂದೆ ಬರಲಿ. ಅದೇ ಪ್ರಜಾಪ್ರಭುತ್ವ ನಮ್ಮ ರಕ್ಷಣೆ ಮಾಡಕ್ಕಿರೋದು. ಪೊಲೀಸ್ನವ್ರು ನಮಗೆ ನಮ್ಮ ಟ್ಯಾಕ್ಸಸ್ ಇಂದ ಅವ್ರು ನಮಗೆ ಗಾರ್ಡ್ ಮಾಡಕ್ಕೆ, ಸೇಫ್ ಗಾರ್ಡ್ ಮಾಡಕ್ಕೆ ಅವ್ರ ಕರ್ತವ್ಯ. ಹಾಗಿದ್ದಾಗ ಯಾವಾಗ ಪೊಲೀಸ್ನವರು ಕಾನೂನು ಮುರಿತಾರೋ, ಯಾವಾಗ ಪೊಲೀಸ್ನವರು ಬೇಲಿ ಎದ್ದು ಒಲೆ ಮೈದೊಡೆ ಆಗುತ್ತೋ, ಆವಾಗ ಪೊಲೀಸು ಸಾಮಾನ್ಯ ಜನರ ತರನೇ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ನಾವೆಲ್ಲರೂ. ನಂತರ ಮಾತನಾಡಿದ ಸಂಸ್ಕೃತಿ ಚಿಂತಕ ಗುಬ್ಬಿಗೂಡು ರಮೇಶ್, ಪ್ರೀತಿಯ ಅರಸಿ ಕನ್ನಡ ಕಾದಂಬರಿ ಕುರಿತು ವಿಶ್ಲೇಷಿಸುತ್ತಾ, ಲೋಕದಲ್ಲಿ ಇದು ಅನನ್ಯ ಕಾದಂಬರಿಯಾಗಿದೆ ಎಂದು. ಸಿನಿಮಾ ನೀವು ಹೇಗೆ ಮಾಡಿದ್ದೀರೋ ನನಗೆ ಗೊತ್ತಿಲ್ಲ. ನಿಮ್ಮ ಪ್ರೀತಿಯ ಅರಸಿ ಕಾದಂಬರಿಯಾಗಿ ಗೆದ್ದಿದೆ. ಕನ್ನಡ ಕಾದಂಬರಿಯ ಲೋಕಕ್ಕೆ ಇದೊಂದು ಅನನ್ಯ ಕೊಡುಗೆ ಅಂತ ನಾನು ಇವತ್ತು ಘೋಷಣೆ ಮಾಡ್ತೀನಿ. ಪ್ರೀತಿಯ ಅರಸಿಯ ಕಥೆ ನನಗಿಷ್ಟ ಆಗಿದ್ದು ಯಾವ ಕಾರಣಕ್ಕೆ ಅಂದ್ರೆ ಅದೊಂದು ಅಪ್ಡೇಟೆಡ್ ವರ್ಷನ್. ಅಡಗುಲತ್ತಿ ಕಥೆ ಹೇಳ್ದಂಗೆ ಹೇಳಲ್ಲ. ನೋ ಡೌಟ್ ಇಲ್ಲಿ ಬರುವಂತ ಕಿಶೋರ್ ಕಣ್ಣಿಗೆ ಕಾಣಲ್ಲ, ಆದ್ರೆ ಮುಚ್ಚಿಡಲಾಗೋದಿಲ್ಲ ಅಂತ. ಪ್ರೀತಿ ಕಣ್ಣಿಗೆ ಕಾಣಲ್ಲ, ಆದ್ರೆ ಮುಚ್ಚಿಡಕ್ಕಾಗೋದಿಲ್ಲ ಅಂತ. ಕಾರ್ಯಕ್ರಮದಲ್ಲಿ ಕವಯತ್ರಿ ಡಾಕ್ಟರ್ ಲತಾ ರಾಜಶೇಖರ್, ಕೃತಿಕರ್ತೃ ಡಾಕ್ಟರ್ ಕೃಷ್ಣಮೂರ್ತಿ ಚಾಮರಂ ಸೇರಿದಂತೆ ಮೊದಲಾದವರು ಹಾಜರಿದ್ದರು. ನಗರದ ಕೆಸರೆಯಲ್ಲಿ ಜಿಲ್ಲಾಡಳಿತ ನಿರ್ಮಿಸಲು ಹೊರಟಿರುವ ಯಾಂತ್ರಿಕ